ಕರ್ಮಫಲ. ಮಹಾಭಾರತ ಯುದ್ಧ ನಡೆದ ನಂತರ ಮರಣ ಹೊಂದಿದವರೆಲ್ಲರಿಗೂ ಧರ್ಮರಾಯನು ತರ್ಪಣವನ್ನು ಕೊಡ್ತಾ ಇರ್ತಾನೆ. ಎಲ್ಲರಿಗೂ ತರ್ಪಣ ಕೊಟ್ಟ ನಂತರ ಎಲ್ಲರದ್ದು ಆಯ್ತಲ್ವೇ ಅಂತಂದಾಗ ಇನ್ನೂ ಒಬ್ಬರಿಗೆ ಕೊಡಬೇಕಾಗಿದೆ, ಅದು ನಿನಗಿಂತಲೂ ಹಿರಿಯನಾದ ಕರ್ಣನಿಗೆ ಅಂತ ಹೇಳಿದಾಗ ಆಶ್ಚರ್ಯವನ್ನು ಪಡ್ತಾನೆ ಧರ್ಮರಾಯ. ಉಳಿದವರು ಸಹ ಬಹಳವಾಗಿ ದುಃಖಿಸುತ್ತಾ ಕುಂತಿಯನ್ನು ಕೋಪ ಹಾಗೂ ತಿರಸ್ಕಾರದಿಂದ ನೋಡಿದಾಗ ಕುಂತಿಯು ಈ ತಪ್ಪಿಗೆ ಶಿಕ್ಷೆಯನ್ನು ಕೊಡಿ, ಅನುಭವಿಸಲು ಸಿದ್ಧಳಾಗಿರುವೆ ಅಂತ ಹೇಳ್ತಾಳೆ. ಧೃತರಾಷ್ಟ್ರ ಗಾಂಧಾರಿಯರು ವಾನಪ್ರಸ್ಥಾಶ್ರಮಕ್ಕೆ ಹೊರಟಾಗ ಕುಂತಿಯು ಸಹ ಅವರೊಂದಿಗೆ ಹೊರಡಲು ಸಿದ್ಧಳಾಗ್ತಾಳೆ. ಆಗ ಭೀಮನು ತಡೆಯಲು ಪ್ರಯತ್ನಿಸ್ತಾನೆ. ಇಷ್ಟು ದಿನಗಳು ಬಹಳ ಕಷ್ಟಗಳನ್ನು ಅನುಭವಿಸಿದೆಯಾ, ಈಗ ರಾಜಮಾತೆಯಾಗಿ ಸುಖವನ್ನು ಅನುಭವಿಸು ಅಂತ ಹೇಳಿದಾಗ, ಎಷ್ಟು ದಿನಗಳಿದ್ದರೂ ಇದೇ ಸಂಸಾರ, ಇನ್ನು ಭಗವಂತನ ಚಿಂತನೆಯನ್ನು ಮಾಡಬೇಕಾಗಿದೆ. ಹಿರಿಯರಾದ ಸತ್ಯವತಿ ದೇವಿ, ಅಂಬಾಲಿಕಾ ಇವರೆಲ್ಲರೂ ಅನುಸರಿಸಿ ಹೋದವರು ಅಂತ ಹೇಳ್ತಾಳೆ. ನಂತರ ಸ್ವಲ್ಪ ಕಾಲದ ಬಳಿಕ ದಾವಾಗ್ನಿಯಲ್ಲಿ ಧೃತರಾಷ್ಟ್ರ, ಗಾಂಧಾರಿ ಹಾಗೂ ಕುಂತಿ ಎಲ್ಲರೂ ಸುಟ್ಟು ಹೋಗ್ತಾರೆ. ಯಾಕೆ ಅಂತಂದರೆ ಹಿಂದೆ ಲಾಕ್ಷಾಗೃಹದಲ್ಲಿ ಪಾಂಡವರನ್ನು ಕೊಲ್ಲುವ ಸಂಚನ್ನು ಕೌರವರು ಹೂಡಿರ್ತಾರೆ. ಆದರೆ ಅದಕ್ಕಿಂತಲೂ ಮೊದಲೇ ಗಿರಿಜನರಾದ ಒಬ್ಬ ತಾಯಿ ಹಾಗೂ 5 ಜನ ಮಕ್ಕಳೊಂದಿಗೆ ಅಲ್ಲಿಗೆ ಬಂದಿರ್ತಾರೆ. ಅವರೆಲ್ಲರೂ ಉನ್ಮತ್ತ ಸ್ಥಿತಿಯಲ್ಲಿರುವಾಗ ಆ ಮನೆಗೆ ಬೆಂಕಿಯನ್ನು ಹಚ್ಚಿ ಪಾಂಡವರು ಅಲ್ಲಿಂದ ಪಾರಾಗ್ತಾರೆ. ಇದನ್ನು ನೋಡಿದರೂ ಕುಂತಿಯು ಅದನ್ನು ತಪ್ಪು ಅಂತ ಹೇಳಲಿಲ್ಲ. ಈ ಕಾರಣಕ್ಕಾಗಿ ಕುಂತಿಯು ದಾವಾಗ್ನಿಯಲ್ಲಿ ಸಾಯ್ತಾಳೆ. ಪಾಂಡವರು ಗಿರಿಜನ ಮಕ್ಕಳನ್ನು ಕೊಂದಿದ್ದರಿಂದ 18 ದಿನ ಯುದ್ಧ ನಡೆದರೂ ಬದುಕಿ ಉಳಿದ ಉಪಪಾಂಡವರು ಅಶ್ವತ್ಥಾಮನ ಕೈಯಲ್ಲಿ ಮೃತರಾಗ್ತಾರೆ. ಇದು ಧರ್ಮ ಸೂಕ್ಷ್ಮ. ಆದ್ದರಿಂದ ಯಾರು, ಯಾವಾಗ, ಎಲ್ಲಿ, ಹೇಗೆ, ಯಾರಿಗೆ ಏನು ಮಾಡ್ತಾರೋ ಹಾಗೆಯೇ ಅವರಿಗೆ ಅದೇ ರೀತಿಯಾಗಿ ಸಂಭವಿಸುತ್ತೆ. ಕರ್ಮಫಲ ಅನುಭವಿಸಲೇಬೇಕು ಅಂತ ತಿಳಿಸುತ್ತೆ.